ಈ ದಿನ ನಾನು ಮೆಣಸು ಬೆಳ್ಳುಳ್ಳಿ ಚಿಕನ್ ಮಾಡ್ತಿದ್ದೀನಿ. ಮೆಣಸು ಬೆಳ್ಳುಳ್ಳಿ ಇದನ್ನು 3-4 ಸರಿ ಉಪ್ಪು ಹಾಕಿ ತೊಳೆದಾದ್ಮೇಲೆ ಉಪ್ಪು ಮತ್ತು ಕಾಚಂಪುಳಿ ಹಾಕಿ 1 ಅವರ್ ನೆನೆಸಿಟ್ಟಿದ್ದೀನಿ. ಕಾಚಂಪುಳಿ ಅಂದರೆ ಅದು ಹುಳಿ. ನಿಮ್ಮ ಹತ್ರ ಇಲ್ಲ ಅಂದರೆ ನಿಂಬೆ ರಸ ಹಾಕೊಳ್ಳಿ. ನಾನು ಹಾಕಿ ನೆನೆಸಿ 1 ಅವರ್ ಇಟ್ಟಿದ್ದೀನಿ. ನಂತರ ಇದಕ್ಕೆ ಏನೇನು ಬೇಕು ಅಂದರೆ ಮೆಣಸು, ಜೀರಿಗೆ, ಶುಂಠಿ, ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ, ಅರಿಶಿನ ಪುಡಿ. ಇದನ್ನು ಏನು ಮಾಡ್ತೀನಿ ಅಂದರೆ ಮೆಣಸು, ಜೀರಿಗೆ, ಚಕ್ಕೆ, ಲವಂಗ ಮತ್ತು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇವಿಷ್ಟನ್ನು ಚೆನ್ನಾಗಿ ಹುರ್ಕೋತೀನಿ. ನಂತರ ಒಗ್ಗರಣೆಗೆ ಈರುಳ್ಳಿ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಹುರಿತೀನಿ. ಹುರಿದಾದ ನಂತರ ಇವನ್ನೆಲ್ಲ ರುಬ್ಬಿ ಮಸಾಲೆ ಮಾಡಿಕೊಂಡು ಹಾಕ್ತೀನಿ. ಅದನ್ನು ತೋರಿಸ್ತೀನಿ ನಿಮಗೆ. ಈಗ ಹುರಿಯೋದನ್ನ ತೋರಿಸ್ತೀನಿ ಹೇಗೆ ಹುರಿತೀನಿ ಅಂತ. ಹಚ್ಚಿದ್ದೀನಿ. ಈಗ ಕಾದಿದೆ, ಅದು ಹಚ್ಚಿದ್ದೀನಿ, ಕಾದಿದೆ. ಈಗ ನಾನು ಮೆಣಸು 2 ಸ್ಪೂನು, ನಾನು ಅರ್ಧ ಕೆಜಿ ಚಿಕನ್ಗೆ ಮಾಡ್ತಿದ್ದೀನಿ. 2.5 ಸ್ಪೂನು ಮೆಣಸು, 2 ಸ್ಪೂನ್ ಜೀರಿಗೆ, ನಂತರ 2 ದಪ್ಪದ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 2 ನಂತರ ಇದರಲ್ಲಿ ಚಕ್ಕೆ ಮತ್ತು ಲವಂಗ 2 ಹಾಕಿದ್ದೀನಿ. ಅದರಲ್ಲಿ ಇವಾಗ ಹಸಿರು ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಇದು ಸ್ವಲ್ಪ ಬಿಸಿ ಮಾಡಿದೆ ಮೊದಲೇ, ಹಾಗಾಗಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಅದನ್ನ ಇದಿಷ್ಟನ್ನು ಬಿಸಿ ಮಾಡಿಕೊಂಡು ಇದನ್ನು ಪುಡಿ ಮಾಡ್ಕೊತೀನಿ. ರೆಡಿ ಆಯಿತು. ಇವಾಗ ಬಾಣಲೆ ಇಡ್ತೀನಿ, ಆರಕ್ಕೆ ಬಿಡ್ತೀನಿ. ನಂತರ ಇದನ್ನ ಪುಡಿ ಮಾಡ್ತೀನಿ. ಇವಾಗ ಎಣ್ಣೆ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು 3 ಸ್ಪೂನ್ ಮೇಲೆ ಹಾಕೋದಿಲ್ಲ. ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ಎಣ್ಣೆ, ಡಯಟ್ ಅದಕ್ಕೋಸ್ಕರ. ಒಂದು 3 ಸ್ಪೂನ್ ಎಣ್ಣೆ. ತುಪ್ಪ ಹಾಕ್ಕೊಳ್ಳಿ ನೀವು. ನಾನು ರಿಚ್ ಅಂತ ಸ್ವಲ್ಪ ತುಪ್ಪ ಹಾಕಲ್ಲ, ನೀವು ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ತೀನಿ. ಚೆನ್ನಾಗಿ ಬಾಡಿಸ್ಬೇಕು. ಜಜ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತೀನಿ. ನೆನೆಸ್ಕೊಂಡಿರೋ ಚಿಕನ್ ಹಾಕ್ತೀನಿ. ಅರಿಶಿನ ಪುಡಿ ಹಾಕ್ತೀನಿ. ಒಂದ್ಸರಿ ನಿಮ್ಮ ಮನೇಲಿ ಮಾಡಿ ನೋಡಿ, ಸೂಪರಾಗಿರುತ್ತೆ. ಮತ್ತು ಉಪ್ಪು, ಖಾರ, ಉಪ್ಪು, ಕಾಚಂಪುಳಿ ನೆನೆಸಿಡ್ಬೇಕು. 1 ಅವರ್ ಆದರೂ ನೆನೆಸಿಡ್ಬೇಕು ನೀವು. ಇಲ್ಲಾಂದರೆ ನಿಂಬೆಹಣ್ಣು ಹಾಕಿ, ಕಾಚಂಪುಳಿ ಗೊತ್ತಿಲ್ಲದಿದ್ದವರು. ಆಲ್ರೆಡಿ ನಾನು ಉಪ್ಪಾಕಿ ನೆನೆಸಿದ್ದೆ, ಅದಕ್ಕೆ ನಾನು ಇವಾಗ ಉಪ್ಪು ಹಾಕ್ತಿಲ್ಲ, ಬರೀ ಅರಿಶಿನ ಪುಡಿ ಹಾಕಿದ್ದೀನಿ. ವಾಟ್ರೆಲ್ಲ ಹೋಗಬೇಕು, ಅದು ಹಿಂಗೆ ಹೋಗೋ ತನಕ ಇದೇ ಥರ ಇಡ್ತೀನಿ. ನಂತರ ಮಸಾಲೆನ ರುಬ್ಕೋತೀನಿ. ಇವಾಗ ಇದೆಲ್ಲ ಹುರ್ಕೊಂಡಿರೋದೆಲ್ಲನೂ ಸಹ ರುಬ್ಕೋತೀನಿ. ಸ್ವಲ್ಪ 2 ಇಂಚಷ್ಟು ಶುಂಠಿ ಹಾಕೋತಿದ್ದೀನಿ. ನೋಡಿ, ಇವಾಗ ರುಬ್ಬಿರೋ ಮಸಾಲೆ ರೆಡಿಯಾಗಿದೆ. ಇವಾಗ ಸ್ವಲ್ಪ ಇದಕ್ಕೆ ಬಿಸಿ ನೀರನ್ನು ಸೇರಿಸ್ತೀನಿ. ಒಂದು ಅರ್ಧ ಲೋಟ. ಇದು ಬೇಯಬೇಕಲ್ಲ, ಅದಕ್ಕೋಸ್ಕರ. ನಂತರ ಖಾರ ಹಾಕ್ತೀನಿ. ಇದು ಬೆಂದ ಮೇಲೆ ನಾನು ಮಸಾಲೆ ಸೇರಿಸೋದು. ಈಗ ಇದು ಒಂದು 5 ನಿಮಿಷ ಬೇಯಲಿ. ಚಿಕನ್ನು ಚೆನ್ನಾಗಿ ಬೆಂದಿದೆ. ಈಗ ನಾನು ರುಬ್ಕೊಂಡಿರೋನ್ನ ಖಾರನ ಹಾಕ್ತೀನಿ. ಇದು ಏನು ಕರಿಗಿದೆ ಅಂತ ಅಂದ್ಕೋಬೇಡಿ. ಮೆಣಸು ಬೆಳ್ಳುಳ್ಳಿ ಚಿಕನ್ ಕಪ್ಪಗಿರುತ್ತೆ ಸ್ವಲ್ಪ, ಅದಕ್ಕೂ ನೀವು ಇದೇನಪ್ಪ ಕಪ್ಪಗಿದೆ ಅಂತ ಹೇಳ್ಕೊಬೇಡಿ. ಮತ್ತು ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಇದು ಡ್ರೈ ಐಟಮ್ಸು. ಇದನ್ನ ಬೇಳೆ ಸಾರು ಅಥವಾ ಮಸ್ಸೊಪ್ಪು ಆ ಥರ ಸಾರು, ಈ ಥರ ಸೈಡ್ಗೆ ಎನಿವನ್ನು ರಸಮ್ಮು, ಇದಕ್ಕೆ ಇದನ್ನು ಮಾಡುವಂಥದ್ದು. ಮೆಣಸು ಬೆಳ್ಳುಳ್ಳಿ ಚಿಕನ್ ರೆಡಿ. 5 ನಿಮಿಷ ಸ್ಲೋವಲ್ಲಿ ಮುಚ್ಚಿತೀನಿ, ಮುಗೀತು. ಇದು ಮುಗೀತು.
ಇಲ್ಲಿ ಸೈಡ್ಸ್ಗೆ. ಸೂಪರಾಗೈತೆ. ನೀವು ಒಂದ್ಸರಿ ಮಾಡ್ಕೊಳ್ಳಿ ಮೆಣಸು ಬೆಳ್ಳುಳ್ಳಿ ಚಿಕನ್ನು. ನೀವು ಮನೇಲಿ ಮಾಡಿ ಮತ್ತು ಕಮೆಂಟ್ಸ್ ಕೊಡಿ ಮತ್ತು ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.